ಈಗ ನಮ್ಮ ರಾಜ್ಯದ ಸದನದಲ್ಲೂ ಸಹ ಇದೇ ರೀತಿಯ ಕಿಚ್ಚು ಹಬ್ಕೊಂಡಿರೋದು, ಗ್ಯಾಸ್ ಕುಳಿದು ಸಮಸ್ಯೆ ಉಂಟಾಗಿರುವಂತದ್ದು. ಒಬ್ರು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ, ಇನ್ನೊಬ್ರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ವಿರೋಧ ಪಕ್ಷದ ಮೇಲೆ ಹೇಳ್ತಾರೆ, ಆಡಳಿತ ಪಕ್ಷದ ಮೇಲೆ ಇವರು ಹೇಳ್ತಾರೆ. ಈ ರೀತಿಯ ನೀವು ಹೊಡೆದಾಡ್ಕೊಳ್ತಿದ್ದೀರಾ. ನಿಮ್ಗೆ ಗ್ಯಾಸ್ ಸಮಸ್ಯೆ ಇಲ್ಲ, ಬಡೂರ್ ಜನರು ಬಡಪಾಯಿಗಳು ಏನ್ ಮಾಡ್ತಾರೆ? ನೀವೇ ಹೇಳ್ತೀರಾ ಒಲೆ ರಹಿತ ಗ್ಯಾಸ್ನ, ಅಂದ್ರೆ ಒಲೆ ಮುಂಚೆ ಸೌದೆ ಒಲೆ ಇತ್ತು, ಅದನ್ನ ನಾವು ನಿರ್ಮೂಲನೆ ಮಾಡಿ ಗ್ಯಾಸ್ ಕೊಟ್ಟಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಅದರಂತೆ ಈಗ ಎಲ್ಲರೂ ಗ್ಯಾಸ್ಗೆ ಅಡಿಕ್ಟ್ ಆಗಿದ್ದಾರೆ. ಮತ್ತೆ ಈಗ ಎಲ್ಲಿ ಹೋಗ್ಬೇಕು ಗ್ಯಾಸ್ಗೆ? ನೆಕ್ಸ್ಟ್ ಪೆಟ್ರೋಲ್ ಸಮಸ್ಯೆ ಉಂಟಾಗುತ್ತೆ. ನೀವು ಈ ಗ್ಯಾಸ್ ಜೊತೆಗೆ ಕೇಂದ್ರ ಸರ್ಕಾರ ಏರಿಕೆ ಮಾಡಿರೋದು ಬೇರೆ, ದಿಢೀರ್ ಏರಿಕೆ ಮಾಡಿದ್ರೆ ಗ್ಯಾಸ್ ರೇಟು. ಜನರು ಮತ್ತೆ ಇನ್ನೇನ್ ಮಾಡ್ಬೇಕು? ಒಂದು ಕಡೆ ಈಗ ಒಲೆಗೆ ಸಂಬಂಧಪಟ್ಟಂತೆ ಅವ್ರು ಏನಾದ್ರು ಒಲೆಗೆ ಹೋಗ್ತಾರೆ ಅಂದ್ರೆ ಕಟ್ಟಿಗೆಗಳಿಗೆ ಬೇಕೇ ಬೇಕು. ಅವಾಗ ಪರಿಸರ ನಾಶ ಆಗುವಂತ ಸಾಧ್ಯತೆ ಇರುತ್ತೆ, ಮರ ಕಡಿಯುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನು ನೀವೇ ಉದ್ಭವ ಮಾಡ್ತೀರಾ. ಮತ್ತೆ ಜನರ ಪರಿಸ್ಥಿತಿ ಏನು? ಇದೊಂದು ಕಡೆ ಆದ್ರೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ಇದೇ ಒಂದು ಅವಕಾಶ ಉಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಈ ಗ್ಯಾಸ್ನ ಏಜೆನ್ಸಿಗಳು 1 to ಡಬಲ್ ಮಾರುವಂತ ಸ್ಥಿತಿಗೆ ಬಂದವ್ರೆ. ಯಾಕಂದ್ರೆ ಇದೇ ಒಂದು ಅವಕಾಶ ಸಿಕ್ತು ಅಂದ್ಬಿಟ್ಟು 1 to ಡಬಲ್ ಮಾರುವಂಥದ್ದು ಗ್ಯಾಸ್ನ. ಆ ರೀತಿಯ ಮುಂದಾಗ್ತಿರುವಂಥದ್ದು. ಜೊತೆಗೆ ಒಂದಿಷ್ಟು ಈ ಸೈಬರ್ ಅಪರಾಧಿಗಳು ಸಹ ಹೆಚ್ಚಾಗ್ತಾ ಇರ್ತಾರೆ. ನಿಮಗೆ ಈ ರೀತಿಯ ಗ್ಯಾಸ್ ಬೇಕಾದ್ರೆ ಹೇಳಿ, ನಾವು ನಿಮಗೆ ಕೊಡ್ತೀವಿ ಅಂದ್ಬಿಟ್ಟು ಈ ರೀತಿಯೂ ಸಹ ಇದಾಗುತ್ತೆ. ಇವೆಲ್ಲವನ್ನು ಜನರು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಏನಂದ್ರೆ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು.